ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು. ನಿನ್ನೆ ವಿಡಿಯೋನ ಅರ್ಧಕ್ಕೆ ಎಂಡ್ ಮಾಡಿದ್ದೆ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿರೋದ್ರಿಂದ ಅಷ್ಟು ಕ್ಲಿಪ್ಗಳನ್ನು ಒಟ್ಟಿಗೆ ಹಾಕಿದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ನೋಡೋರಿಗೂ ಕೂಡ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಹಾಗಾಗಿ ನಾನು ಪಾರ್ಟ್ ವೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಒಂಟೆಗಳಿತ್ತು. ನಾನು ಇದನ್ನು ನೋಡಿ ಸ್ಟ್ಯಾಚು ಅಂತ ಅಂದ್ಕೊಂಡೆ, ಯಾಕಂದರೆ ಅದೇನು ಮೂಮೆಂಟ್ ಇರಲಿಲ್ಲ. ಅದು ಕತ್ತ ಅಲ್ಲಾಡಿಸ್ದಾಗನೇ ನನಗೆ ಗೊತ್ತಾಗಿದ್ದು ಇದು ರಿಯಲ್ ಅಂತ ಹೇಳಿ. ಆವಾಗ ನನಗೆ ಶಾಕ್ ಆಯಿತು, ಯಾಕಂದರೆ ಅದು ಸ್ಟ್ಯಾಚು ಹಾಗೆ ನಿಂತಿತ್ತು, ಸ್ವಲ್ಪನೂ ಮೂಮೆಂಟೇ ಇರಲಿಲ್ಲ. ನನಗೆ ಒಂಟೆ ರೈಡ್ ಹೋಗಬೇಕು ಅಂತ ತುಂಬ ಆಸೆ ಆಯಿತು. ಅದು ನೋಡಿದರೆ ಅಷ್ಟು ಹೈಟ್ ಇದೆ, ಅಷ್ಟು ಉದ್ದ, ಅಷ್ಟು ಹೈಟ್ ಇದೆ. ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು, ಹೇಗೆ ಹೋಗೋದು ಅಂತೇಳಿ. ನಾ ಹಸ್ಬೆಂಡ್ ಕೇಳಿದೆ, ಒಂದ್ಸರಿ ಹೋಗಿ ಬರ್ತೀನಿ ಅಂತೇಳಿ. ತುಂಬ ದಿನಗಳಿಂದ ಆಸೆ ಇತ್ತು ಹೋಗಬೇಕು ಅಂತ ಆಸೆ ಏನೋ ಇತ್ತು. ಬಟ್ ಅಷ್ಟೇ ಭಯ ಕೂಡ ಆಗ್ತಿತ್ತು, ಯಾಕಂದರೆ ಅದು ಹೈಟ್ ಇರೋದ್ರಿಂದ ಅದು ನಡೆಯೋವಾಗ ಸ್ವಲ್ಪ ಮೂಮೆಂಟು ಒಂಥರ ಅಂತ ಅನಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಭಯ ಪಟ್ಕೊಂಡು ಇಲ್ಲಿವರೆಗೂ ಹೋಗೇ ಇರಲಿಲ್ಲ. ಹಾಗೆ ಈ ಕಡೆ ಹಾರ್ಸ್ ಕೂಡ ಇತ್ತು. ಹಾರ್ಸ್ ರೈಡಿಂಗ್ ಹೋಗಬೇಕು ಅಂತ ಆಸೆ ಆಯಿತು, ಬಟ್ ಒಂದು ಕಡೆ ಭಯ ಆಯಿತು. ಒಂಟೆ ಆದರೆ ಒಂದು ಪಕ್ಷ ಓಕೆ, ಅದು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಬರುತ್ತೆ. ಬಟ್ ಈ ಹಾರ್ಸ್ ಆಗಲ್ಲ. ಒಂದು ಸರಿ ಅದು ಓಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಎಲ್ಲಿ ಕರ್ಕೊಂಡೋಗಿ ಎತ್ತಾಕುತ್ತೋ ಗೊತ್ತಿಲ್ಲ. ಅದೊಂದು ಭಯ ಇತ್ತು ನನಗೆ. ಅಲ್ಲಿ ಕೂತ್ಕೊಂಡಾಗ ಅದು ನಾವು ಯಾವ ಥರ ಹಗ್ಗ ಇಟ್ಕೋಬೇಕು ಏನು ಎಂಥದ್ದು ಗೊತ್ತಿಲ್ಲ. ಬಟ್ ಒಂದೊಂದು ಸರಿ ಅವು ರನ್ ಜಾಸ್ತಿ ಓಡುತ್ತೆ ಅಂತ ಕೇಳಿದ್ದೆ. ಕೆಲವೊಂದು ಸರಿ ಅದು ಓಡಿ ಎಲ್ಲಾದರೂ ಎತ್ತಾಕಿದ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಇತ್ತು. ಕುದುರೆಗಳಿಗಿಂತ ಒಂಟೆನೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. 50 ಮೇ ಛೋಟಾ ಹೂ ನಾ, छोटा बच्चा भी जाता है तो डर लगता है। अकेला लेके जा। कितना दूर लेके जाता है? हाँ हाँ हाँ, वहाँ से फिर पूरा सेफ्टी है। मैं साथ में जाऊँगा। नहीं वैसा नहीं। ಪಾಪ ಅದು ನಿಂತು ಸಾಕಾಯಿತು ಅನ್ಸುತ್ತೆ, ಮಲಗ್ಬಿಟ್ಟಿತ್ತು. ಎಬ್ಬಿಸ್ತಾ ಇದ್ದಾರೆ ಒಂಟೆ ರೈಡ್ ಹೋಗೋದಕ್ಕೆ. ಅದು ನೋಡಿ ಎಷ್ಟು ಉದ್ದ, ಎಷ್ಟು ದಪ್ಪ ಇದೆ. ಅದು ಕತ್ತು ನೋಡಿದ್ರೇ ಭಯ ಆಗ್ತದೆ. ಅದರ ಕಾಲ್ಗಳಿಗಿಂತ ಕತ್ತೆ ಅಷ್ಟು ಉದ್ದ ಇದೆ, ಅದಕ್ಕೆ ಅದನ್ನು ಒಂಟೆ ಅಂತ ಹೇಳೋದು. ಇವರು ಇಲ್ಲಿ ಹತ್ತೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏಣಿ ಸಹಾಯದಿಂದ ಇಲ್ಲಿ ಸ್ಟೆಪ್ಸ್ ಇದೆ, ಅದರ ಸಹಾಯದಿಂದ ಹತ್ತಬೇಕು. ಇಲ್ಲಿ ಒಬ್ರಿಗೊಬ್ರು ಮಾತಾಡ್ಕೋತಾ ಇದ್ದಾರೆ ಇವರಿಬ್ರು. ಹುಷಾರಾಗಿ ಕರ್ಕೊಂಡೋಗಿ, ಹುಷಾರಾಗಿ ಕರ್ಕೊಂಡು ಬಾ ಅಂತ ಹೇಳಿ. ಹಿಂದಕ್ಕೆ ಕೂತ್ಕೋ. ಒಂಟೆ ರೈಡ್ಗೆ ಇಲ್ಲಿಂದ ಹೋಗಿ ಆ ಕಡೆ ಲಾಸ್ಟ್ ತುದಿ ತನಕ ಹೋಗಿ ಒಂದು ರೌಂಡ್ ಕರ್ಕೊಂಬರ್ತಾರೆ. ಅಷ್ಟಕ್ಕೆ 100 ರೂಪಾಯಿ ಅಂತ ಹೇಳಿದರು ಪರ್ ಪರ್ಸನ್. ಅಂದರೆ ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹತ್ತಿ ಕೂತ್ಕೊಳ್ಳೋವಾಗ ಸ್ವಲ್ಪ ಭಯ ಆಯಿತು. ಆ ಕಾಲು ಇಟ್ಕೊಳ್ಳೋಕ್ಕೂ ಸಹ ಗ್ರಿಪ್ಗೆ ಏನೂ ಇಲ್ಲ. ಮುಂದೆ ಏನಿದೆ ಅದನ್ನಷ್ಟೇ ಇಟ್ಕೋಬೇಕು. ಅದು ಬಿಟ್ಟರೆ ಆ ಕಡೆ ಈ ಕಡೆ ಏನು ಗ್ರಿಪ್ಗಿಲ್ಲ. ಏನಾದರೂ ಅದು ಆ ಕಡೆ ಈ ಕಡೆ ಆದರೆ ಬೀಳೋದೆ ಸೈಡಿಂದ. ಈ ಕಡೆ ಸೈಡಿಲ್ಲ, ಆ ಕಡೆ ಸೈಡ್ ಯಾವುದಾದ್ರೂ ಒಂದು ಕಡೆಯಿಂದ ಬಿದ್ದು ಬಾಚ್ಕೋತೀವಿ. ಬಟ್ ಸೇಫ್ಟಿ ಇವ್ರು ಇರ್ತಾರೆ ಜೊತೆಗೆ, ಹಾಗಾಗಿ ಏನು ಅನಿಸಲ್ಲ. ಆದರೂ ಒಂದು ಕಡೆ ಭಯ. ಅದೇನಾದರೂ ಫಾಸ್ಟಾಗಿ ಏನಾದರೂ ಮೂವ್ ಮಾಡಿದರೆ, ಇಲ್ಲ ಕೂತ್ಕೊಂಡ್ಬಿಟ್ರೆ ಸಡನ್ನಾಗಿ ಬೀಳೋದಂತೂ ಗ್ಯಾರಂಟಿ. ನಾವು ಏನು ಇಟ್ಕೊಂಡಿದ್ದೀವಿ ಅಷ್ಟೇ ಬಿಟ್ಟರೆ ಬೇರೆ ಏನು ಗ್ರಿಪ್ ಅಂತೂ ಇಲ್ಲ. ಅಟ್ಲೀಸ್ಟ್ ಕಾಲು ಇಟ್ಕೊಳ್ಳೋಕ್ಕಾದ್ರೂ ಗ್ರಿಪ್ಗಿದ್ರೆ ಅಷ್ಟು ಭಯ ಅಂತ ಅನಿಸೋದಿಲ್ಲ. ಒಂದು ರೌಂಡ್ ಆಯಿತು, ಅಷ್ಟು ದೂರ ಹೋಗಿ ವಾಪಸ್ ಕರ್ಕೊಂಡು ಬಂದರು. ಇದಂತೂ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಿಧಾನವಾಗಿ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂತು. ಇವಾಗ ಇಳಿಯೋವಾಗ ಸ್ವಲ್ಪ ಭಯ ಅಂತ ಅನ್ನಿಸ್ತು. ಕಾಲುಗಳಂತೂ ತುಂಬ ನೋವಾಗೋಯ್ತು ನನಗೆ ಒಂದು ರೌಂಡ್ ಹೋಗಿ ಬರೋ ಅಷ್ಟರಲ್ಲಿ. ಯಾಕಂದರೆ ಅದು ಒಂಥರ ಹಳ್ಳ ದಿಬ್ಬ ಅದು ಡ್ಯಾನ್ಸ್ ಮಾಡ್ಕೊಂಡು ಬಂದಂಗಾಯಿತು. ಬಟ್ ಚೆನ್ನಾಗಿತ್ತು ರೈಡು. ತುಂಬ ಫಾಸ್ಟಾಗಿ ಹೋಗಿದ್ರೆ ಇನ್ನು ಅಷ್ಟೇ, ಅದು ನಡೆಯೋದೇ ಅಷ್ಟೇ ಅನಿಸುತ್ತೆ, ಅಷ್ಟೇ ಸ್ಲೋ ಅನಿಸುತ್ತೆ ಅದು ನಡೆಯೋದು. ಪಾಪ ಏನು ಮಾಡೋದಕ್ಕಾಗುತ್ತೆ ಅಲ್ವಾ. ಒಂಟೆ ರೈಡ್ ಮಜವಾಗಿತ್ತು ಮಾತ್ರ. ಕಾಲೆಲ್ಲ ನೋವು ಬಂದ್ಬಿಡ್ತು.
ಕಾಲ್ಗಳೆಲ್ಲ ನೋವು ಬಂತು ಒಂಟೆ ರೈಡಲ್ಲಿ. ಚೆನ್ನಾಗಿತ್ತು, ತಕ್ಕತ್ತ ಇದೆ, ಒಂಥರ ಹಳ್ಳ ದಿಬ್ಬ ಕುಣಿಸ್ಕೊಂಡು ಹೋಗ್ತಿತ್ತು. ಈಗ ಒಂಟೆ ರೈಡ್ ಮುಗಿಯಿತು, ಇವಾಗ ಫ್ಲೋಟಿಂಗ್ ಬ್ರಿಡ್ಜ್. ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ಇನ್ನೂ ಬೇರೆ ಥರ ವಾಟರ್ ಆ್ಯಕ್ಟಿವಿಟೀಸ್ ಇದೆ, ವಾಟರ್ ಗೇಮ್ಸ್ ಇದೆ, ಬಟ್ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ನಮಗೆ. ಹಾಗಾಗಿ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಹೋಗೋಣ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಥರದ ವಾಟರ್ ಗೇಮ್ಸನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಷ್ಟು ಟೈಮ್ ಕೂಡ ಇರಲಿಲ್ಲ, ಹಂಗಾಗಿ ಫಸ್ಟು ನಾವು ಇಲ್ಲಿಗೆ ಬರೋಣ ಅಂತೇಳಿ ಒಂದು ಫ್ಲೋಟಿಂಗ್ ಬ್ರಿಡ್ಜು ಆ ಮಲ್ಪೆಯಲ್ಲಿತ್ತು. ಮಲ್ಪೆಯಲ್ಲಿ ಮುಂಚೆ ಕಟ್ಟಾಗಿತ್ತು, ಅವಾಗ ಸ್ವಲ್ಪ ಭಯ ಆಗಿತ್ತು ನನಗೆ, ಅದೇ ಥರ ಏನು ಇರುತ್ತೋ ಏನು ಅಂತೇಳಿ. ಆದರೂ ಧೈರ್ಯ ಮಾಡಿ ಇಲ್ಲೆಲ್ಲ ಸೇಫ್ಟಿ ಇದೆ, ಅಷ್ಟೊಂದೇನಿಲ್ಲ. ಮಲ್ಪೆಗಿಂತ ಇಲ್ಲೇನು ಅಷ್ಟೊಂದು ಭಯಂಕರವಾಗಿ ಏನಿಲ್ಲ ಬೀಚ್, ಹಾಗಾಗಿ ಹೋಗ್ಬೋದು ಅಂತ ಅನ್ನಿಸ್ತು. ಇಲ್ಲಿ ಪರ್ ಪರ್ಸನ್ ಒಬ್ಬರಿಗೆ 100 ರೂಪೀಸು. ಎಲ್ಲ ಕಡೆನೂ ಅಷ್ಟೇ, ಇಲ್ಲಿ ಮುರುಡೇಶ್ವರದಲ್ಲಿ ಎಲ್ಲ ವಾಟರ್ ಗೇಮ್ಸ್ಗಳಿರ್ಬೋದು ಅಥವಾ ಬೇರೆ ಥರ ಗೇಮ್ಸ್ ಇರ್ಬೋದು, ಎಲ್ಲದಕ್ಕೂ ಪರ್ ಪರ್ಸನ್ 100 ರೂಪೀಸ್ ಹಾಕಿದ್ದಾರೆ. ಟಿಕೆಟನ್ನು ತೊಗೊಂಡ್ವಿ. ಕಂಪಲ್ಸರಿ ಲೈಫ್ ಜಾಕೆಟನ್ನು ಹಾಕಲೇಬೇಕು, ಇಲ್ಲ ಅಂತಂದರೆ ಒಳಗಡೆ ಅಲೋ ಮಾಡಲ್ಲ. ನಾವು ಕೂಡ 2 ಲೈಫ್ ಜಾಕೆಟನ್ನು ತಗೊಂಡು ಹಾಕ್ಕೊಂಡು ಒಳಗಡೆ ಹೊರಟ್ವಿ. ಟೈಮಿಂಗ್ಸ್ ಬಂದು 15 ಮಿನಿಟ್ಸ್ ಅಂತ ಹೇಳ್ತಾರೆ, ಅಲ್ಲಿ ಕೂಡ 15 ಮಿನಿಟ್ಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಆ ಥರ ಏನು ಟೈಮಿಂಗ್ಸ್ ಇಲ್ಲ ಅಂತಂದರೆ ಅಲ್ಲೇ ಇರಬೇಕು, ಆ ಥರ ಏನಿಲ್ಲ. ಒಂದು ಅರ್ಧ ಗಂಟೆ ತನಕ ಟೈಮಿಂಗ್ಸ್ ಕೊಡ್ತಾರೆ, ಒಂದು 30 ನಿಮಿಷದ ತನಕ ಟೈಮ್ ಇರುತ್ತೆ, ನಾವು ಎಂಜಾಯ್ ಮಾಡಿಕೊಂಡು ಬರ್ಬೋದು. ಅಲ್ಲಿ 15 ನಿಮಿಷ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಏನು ಅವರು ಕರೆಕ್ಟಾಗಿ ಟೈಮ್ ನೋಡಿಕೊಂಡು ಹೋಗಿ ಅಂತ ಹೇಳಲ್ಲ, ಇವರು ವಾಪಸ್ಸು ಕರೆಯೋದು ಇಲ್ಲ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ, ಎಂಜಾಯ್ ಮಾಡಿಕೊಂಡು ಬರ್ಬೋದು. ಏನು ಆಗ್ತಾನೆ ಇಲ್ಲ, ಏನು ಹಿಡ್ಕೊಂಡು ನನಗ ಏನು ಹಂಗೆ ನಡಿ ನಡಿ ನಡಿ. ಓಡು ಓಡು ಓಡು. ನಡಿ, ಸೆಂಟ್ರಲ್ಲಿ ನಡ್ಕೊಂಡು ಹೋಗ, ನಿಧಾನಕ್ಕೆ ನಡಿ. ಬಾರ, ಏನಾಗಲ್ಲ ಬಾರ. ನಡಿ ನಡಿ ಬಿಡು ಬಿಡು, ಬಂತು ಬಂತು. ದೊಡ್ಡದು ಬಂತು, ದೊಡ್ಡದು. ಚೆನ್ನಾಗಿದೆ.
ಅಯ್ಯೋ ದೊಡ್ಡದೇ ಬಂತು. ಎಷ್ಟು ದೊಡ್ಡ ದೊಡ್ಡ ಅಲೆ ಬರುತ್ತೆ ನೋಡು. ಇಷ್ಟು ದೊಡ್ಡ ದೊಡ್ಡ ಅಲೆ ಬಂದಾಗ ಡೌನ್ ಆಗುತ್ತೆ, ಡೌನ್ ಆಗುತ್ತೆ. ನೀರು ಬಂದ್ಬಿಟ್ಟ ಮೇಲೆ ಬಂತು 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 ಬಂತು. ತಲೆ ತಲೆ ತಿರುಗಿ ಬಂತು. ಈ ಕಡೆ ಬರೋ ಸೈಡಿಗೆ ಅಯ್ಯೋ ತಲೆ ಗಿರ್ರ ಅಂತೈತೆ. ಅಯ್ಯೋ ಅಯ್ಯೋ ಹಗ್ಗಗಳು ಬೇರೆ ಇದೆ ಅಲ್ವಾ ಸೇಫ್ಟಿಗೆ ಕೆಳಗೆ. ಇಷ್ಟು ದೂರ ಏನನ್ಸಲ್ಲ, ಹಿಂದ ಫುಲ್ ಎತ್ತೆತ್ತೆ ಹಾಕತ್ತೆ. ಬಂತು ಬಂತು ಇನ್ನೊಂದು ಬಂತು. ಇಲ್ಲೊಂದಿಬ್ರು ಅವ್ರಿಗೆ ಎದ್ರಕೊಂಡು ಇವ್ರಿಬ್ರು ಅಲ್ಲೇ ನಿಂತವ್ರು. ಮುಂದೆ ಬಂದೇ ಇಲ್ಲ, ಅರ್ಧ ಗಂಟೆ ಆಯ್ತು. ಮುಂದೆ ಬರ್ತಾನೆ ಇಲ್ಲ ಅವರು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗೈತೆ. ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ ಅಷ್ಟೇ ಅಂತ. ನಿಜ ಭಯನೂ ಆಗುತ್ತೆ, ಬಟ್ ಚೆನ್ನಾಗಿದೆ. ಎತ್ತೆ ತಾಕುತ್ತೆ. ಹಿಂದೆ ಅಂತೂ ತುಂಬಾ ಅಲೆಗಳು ಜಾಸ್ತಿ ಇದೆಯಲ್ಲ, ಡಮ್ಮ 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 ಅಂತ ಎತ್ತಾಕುತ್ತೆ. ಮುಗಿದಪ್ಪ, ಹೊಟ್ಟೆ ತೊಳಸ್ತಾ ಇದೆ, ಎತ್ತೆ ಹಾಕಿ ತಲೆ ತಿರುಗ್ತಾ ಇದೆ.